ಎಲ್ರಿಗೂ ನಮಸ್ಕಾರ. ಏನು ಸಮಾಚಾರ? ವೆಲ್ಕಮ್ ಟು ಕಲರ್ ಸ್ಟುಡಿಯೋ. ಇವತ್ತು ನಾವು ಕಡಿಮೆ ಬಜೆಟಲ್ಲಿ ವುಡ್ ಪಾಲಿಷ್ನ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ಕಂಪ್ಲೀಟಾಗಿ ಮಾಹಿತಿನ ಕೊಡ್ತೀವಿ, ಬನ್ನಿ. ನಿಮ್ಮ ಮನೇಲಿ ಯಾವುದಾದ್ರೂ ಹಳೆ ಫರ್ನಿಚರ್ಸ್ ಇದೆಯಾ? ಅವನ್ನ ಪಾಲಿಷ್ ಮಾಡಬೇಕಾ? ಹಾಗಾದರೆ ದುಡ್ಡು ಕೊಟ್ಟು ನಿಮಗೆ ಪಾಲಿಷ್ ಮಾಡ್ಸೋಕ್ಕಾಗಲ್ಲ ಅಂದರೆ ನೀವೇನೇ ಈಸಿಯಾಗಿ ಪಾಲಿಷ್ನ ಮಾಡ್ಬೋದು. ಅದು ಹೇಗೆ ಅಂತ ನಾನು ಇವತ್ತು ತಿಳಿಸ್ಕೊಡ್ತೀನಿ. ಅದು ಕಡಿಮೆ ಬಜೆಟಲ್ಲಿ ಯಾವ ರೀತಿ ಪಾಲಿಷ್ನ ನೀವೇ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಹೇಳ್ಕೊಡ್ತೀನಿ. ಮನೆ ಫರ್ನಿಚರ್ಸ್ಗಳು ಅಲ್ಲದೇ ಕಮರ್ಷಿಯಲ್ ಅಂದರೆ ಹೋಟೆಲ್ಗಳಾಗಿರಲಿ, ರೆಸ್ಟೋರೆಂಟ್ಗಳಾಗಿರಲಿ, ಕಾಫಿ ಡೇ ಆಗಿರಲಿ, ಕೆಫೆ ಆಗಿರಲಿ, ಅಥವಾ ಹೋಮ್ ಸ್ಟೇಗಳು, ದೊಡ್ಡ ದೊಡ್ಡ ಹೋಟೆಲ್ಗಳಿಗೆ, ಕೆಲವೊಂದು ರೆಸಾರ್ಟ್ಗಳಿಗೆ ಅಟ್ರಾಕ್ಟಿವ್ ಆಗಿ ಕಾಣಲಿ ಅಂತ ಈ ವುಡನ್ ಫರ್ನಿಚರ್ಸ್ಗಳನ್ನ ಮಾಡಿರ್ತಾರೆ. ಅವಕ್ಕೆಲ್ಲ ಡೀಟೇಲ್ ಆಗಿ ಪಾಲಿಷ್ನ ಮಾಡ್ಸೋಕ್ಕೆ ಆಗೋದಿಲ್ಲ, ಏಕೆಂದರೆ ಕಾಸ್ಟ್ ಜಾಸ್ತಿ ಆಗುತ್ತೆ. ಏನೇನಂದ್ರು ಒಂದು ಡೋರ್ ಪಾಲಿಷ್ ಮಾಡೋಕ್ಕೆ ಮಿನಿಮಮ್ ಏನಂದ್ರು 15,000-16,000 ಕೇಳ್ತಾರೆ. ಅದಕ್ಕೋಸ್ಕರನೇ ನಾವು ತೊಗೊಂಬಂದಿದ್ದೀವಿ ಕಡಿಮೆ ಬಜೆಟಲ್ಲಿ ಯಾವ ರೀತಿ ಪಾಲಿಷ್ನ ಮಾಡೋದು. ಅದು ಯಾವುದೋ ಒಂದು ಲೋಕಲ್ ಪಾಲಿಶು ಮತ್ತು ವುಡನ್ ಸ್ಟೇನರು, ಅದು ಸ್ವಲ್ಪ ನೀವು ಸ್ಯಾಂಡಿಂಗ್ ಸೀಲರ್ನ ಯೂಸ್ ಮಾಡಿಕೊಂಡು ಯಾವ ರೀತಿ ಪಾಲಿಷ್ ಮಾಡೋದು ಅಂತ ನಿಮಗೆ ಹೇಳ್ಕೊಡ್ತೀನಿ. ಇಲ್ಲಿ ನೋಡಿ, ವುಡನ್ ಸ್ಟೇನರ್ ಇದೆ ಮತ್ತು ವುಡ್ ಪಾಲಿಶ್ ಇದೆ. ಬನ್ನಿ, ಹಾಗಾದರೆ ಯಾವ ರೀತಿ ಪಾಲಿಷ್ ಮಾಡೋದು, ಎಷ್ಟು ಖರ್ಚಾಗುತ್ತೆ ಅನ್ನೋದ್ರ ಬಗ್ಗೆ ಕಂಪ್ಲೀಟಾಗಿ ಮಾಹಿತಿನ ಕೊಡ್ತೀನಿ. ಇದನ್ನು ಯಾವ ರೀತಿ ಮಿಕ್ಸ್ ಮಾಡೋದು ಅನ್ನೋದ್ರ ಬಗ್ಗೆ ಮುಂದೆ ನಾನು ಹೇಳ್ತಾ ಹೋಗ್ತೀನಿ. ಕಂಪ್ಲೀಟಾಗಿ ವಿಡಿಯೋ ನೋಡಿ, ನಿಮಗೆ ಎಲ್ಲ ಕಂಪ್ಲೀಟಾಗಿ ಅರ್ಥ ಆಗುತ್ತೆ. ನೀವೇ ಮನೆಯಲ್ಲೇ ಈಸಿಯಾಗಿ ವುಡ್ ಪಾಲಿಷ್ನ ಮಾಡ್ಬೋದು. ವುಡ್ ಪಾಲಿಷ್ ಮಾಡೋದ್ರಲ್ಲಿ 2-3 ಟೈಪ್ ಇದೆ, ಅದನ್ನ ನಿಮ್ಗೆ ತೋರಿಸ್ತೀನಿ. ಮೊದಲೇದಾಗಿ ಇಲ್ಲಿ ನೋಡಿ, ಸ್ಯಾಂಡಿಂಗ್ ಪೇಪರ್ನ ನಾವು ತೊಗೊಂಡಿದ್ದೀವಿ. ಹೊಸ ಫರ್ನಿಚರ್ಸ್ಗೆ ಮಾತ್ರ ನಾವು ಸ್ಯಾಂಡ್ ಮಾಡಬೇಕು, ಹಳೆ ಫರ್ನಿಚರ್ಸ್ಗೆ ಮಾಡೋದೇನು ಬೇಕಾಗಲ್ಲ. ಹೊಸ ಫರ್ನಿಚರ್ಸ್ಗೆ ತೊಗೋಬೋದು. ನಾವು 320 ನಂಬರಿಂದ ನಾವು ತೊಗೊಂಡಿದ್ದೀವಿ. ಇದು ಸ್ಯಾಂಡ್ ಪೇಪರ್ ಅಂತ ಕರಿತೀವಿ. ಇದನ್ನ ನೀವು ತೊಗೊಂಡು ಫೋಲ್ಡ್ ಮಾಡ್ಕೋಬೇಕು ಚೆನ್ನಾಗಿ. ನೋಡಿ, ಇಲ್ಲಿ ನಾನು ಮಾಡ್ತಾಯಿದ್ದೀನಿ ವಿಡಿಯೋದಲ್ಲಿ. ಈ ಥರ ನೀವು ಫೋಲ್ಡ್ ಮಾಡ್ಕೊಳ್ಳಿ. ನೀವು ಮಿಷಿನಲ್ಲೂ ಕೂಡ ನೀವು ಸ್ಯಾಂಡನ್ನ ಮಾಡ್ಬೋದು. ಸ್ಯಾಂಡಿಂಗ್ ಮಾಡೋದ್ರಲ್ಲಿ 3 ಟೈಪ್ ಇದೆ. ಒಂದು ಹ್ಯಾಂಡ್ ಸ್ಯಾಂಡಿಂಗ್, ಇನ್ನೊಂದು ಬ್ಲಾಕ್ ಸ್ಯಾಂಡಿಂಗ್, ಮತ್ತು ಇನ್ನೊಂದು ಮೆಷಿನ್ ಸ್ಯಾಂಡಿಂಗ್. ಇದನ್ನ ಈಗ ಮಾಡ್ತಾ ಇರೋದು ಹ್ಯಾಂಡ್ ಸ್ಯಾಂಡಿಂಗ್, ಕೈಯಿಂದನೇ ಮಾಡೋಂಥದ್ದು. ಇದು ಫರ್ನಿಚರ್ಸ್ನ ಮಾಡೋವಾಗ ದೊಡ್ಡದೇನಾದರೂ ಕುಂಚ ಇದ್ದಿದ್ರೆ, ಅಂದರೆ ಕಟ್ಟಿಗೆ ಪೀಸ್ ಏನಾದರೂ ಇದ್ದಿದ್ರೆ, ನೀವು ರೂಲ್ ಪೇಪರ್ ಅಂತ ಬರುತ್ತೆ, 80 ನಂಬರ್ದು ರೂಲ್ ಪೇಪರ್, ಅದನ್ನ ನೀವು ತೊಗೊಂಡು ಮೊದಲಿಗೆ ಕ್ಲೀನ್ ಮಾಡ್ಕೋಬೇಕು. ಕ್ಲೀನ್ ಮಾಡಿದ ನಂತರ ಈ ಸ್ಯಾಂಡಿಂಗ್ ಪೇಪರ್ನ ತೊಗೊಂಡು 320 ನಂಬರ್ನ ಇಲ್ಲಿ ತೊಗೊಂಡಿದ್ದೀನಿ. ನಿಮಗೆ ಯಾವ ಥರ ಬೇಕು, ಸ್ವಲ್ಪ ರಫ್ ಬೇಕಿದ್ರೆ ರಫ್ ಮಾಡ್ಕೋಬೋದು, ನೈಸ್ ಬೇಕಿದ್ರೆ ಇದಕ್ಕಿಂತ ನೈಸ್ ಕೂಡ ನೀವು ಪೇಪರ್ನ ತೊಗೋಬೋದು. ಹಾಗೆ ಇದನ್ನ ಚೆನ್ನಾಗಿ ಉಜ್ಜಬೇಕು. ಅಂದರೆ ಕುಂಚ ಥರ ಎದ್ದಿರುತ್ತೆ, ಹಳೆ ಕಟ್ಟಿಗೆ ಎಲ್ಲ ಕಟ್ ಮಾಡುವಾಗ ಸ್ವಲ್ಪ ಅಲ್ಲಿ ಇಲ್ಲಿ ಗ್ಯಾಪ್ ಆಗಿರುತ್ತೆ ಮತ್ತು ಇದಾಗಿರುತ್ತೆ. ಗ್ಯಾಪ್ನ ಫಿಲ್ ಮಾಡ್ಕೋಬೇಕು. ಗ್ಯಾಪ್ ಫಿಲ್ ಮಾಡೋಕ್ಕೆ ನಾವು ವುಡ್ ಪಿಲ್ಲರ್ ಅಂತ ಬರುತ್ತೆ, ಅದನ್ನ ನಾವು ಬಳಸ್ತಾ ಇದ್ದೀವಿ. ಈ ವಿಡಿಯೋದಲ್ಲಿ ಅದನ್ನ ತೋರಿಸ್ತಾ ಇಲ್ಲ, ಬರೀ ನಾವು ಸ್ಯಾಂಡ್ ಮಾಡಿ ಮತ್ತು ಪಾಲಿಷ್ ಮಾಡೋದನ್ನ ಹೇಳ್ಕೊಡ್ತಾ ಇದ್ದೀವಿ ಅಷ್ಟೇ. ನೀವು ಬೇಕಿದ್ರೆ ವುಡ್ ಪಿಲ್ಲರ್ನ ತೊಗೊಂಡು ಒಂದು ಬ್ಲೇಡಲ್ಲಿ ನೀವು ನೀಟಾಗಿ ಅದನ್ನ ಅಪ್ಲೈ ಮಾಡಿ, ಅದಾದಮೇಲೆ ಮತ್ತೆ ಅದರ ಮೇಲೆ ಸ್ಯಾಂಡಿಂಗ್ ಮಾಡಿದ್ರೆ ಮತ್ತೆ ವುಡ್ ಪೀಸು ಗ್ಯಾಪ್ ಏನು ಕಾಣೋದಿಲ್ಲ, ನೀಟಾಗಿ ಕ್ಲೀನಾಗಿ ಬರುತ್ತೆ. ನಾವಿಲ್ಲಿ ಅದನ್ನ ತೋರ್ಸೋಕೆ ಹೋಗ್ತಾ ಇಲ್ಲ, ಅಂದರೆ ಎಷ್ಟು ಕಡಿಮೆ ಬಜೆಟ್ ಆಗುತ್ತೋ ಅಷ್ಟು ಕಡಿಮೆ ಮಾಡೋಕ್ಕೆ ನೋಡ್ತಾ ಇದ್ದೀವಿ. ಇಲ್ಲಿ ನೋಡಿ, ಒಂದು ಡಬ್ಬಿಯಲ್ಲಿ ನಾವು ವುಡ್ ಪಾಲಿಷ್ನ ಹಾಕ್ಕೊಂಡಿದ್ದೀವಿ. ವುಡ್ ಪಾಲಿಷ್ನ ಹಾಕೊಂಡಿದ್ದು ನೋಡಿ, ಇಲ್ಲಿ ಯಾವುದಾದ್ರು ತೊಗೋಬೋದು ನೀವು ವುಡ್ ಪಾಲಿಷ್ನ. ಮತ್ತು ಇಲ್ಲಿ ವುಡ್ ಸ್ಟೇನರ್ ತೊಗೊಂಡಿದ್ದೀವಿ. ಇದು ಟೀಕ್ ವುಡ್ ಕಲರಿಂದು ವುಡ್ ಸ್ಟೇನರ್. ಇದು ನೋಡಿ, ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ಸ್ಯಾಂಡಿಂಗ್ ಸೀಲರ್ನ ನಾವು ಆ್ಯಡ್ ಮಾಡ್ಕೊಳ್ತಾ ಇದ್ದೀವಿ, ಸ್ವಲ್ಪ ಶೈನ್ ಇರಲಿ ಅನ್ನೋ ಉದ್ದೇಶಕ್ಕೆ. ನೋಡಿ, ಇಲ್ಲಿ ಅಪ್ಲೈ ಮಾಡ್ತಾ ಇದ್ದೀವಿ. ನಾವಿಲ್ಲಿ ಕಾಟನ್ನಿಂದ ಅಪ್ಲೈ ಮಾಡ್ತಾ ಇದ್ದೀವಿ. ನೀವು ಬ್ರಷನ್ನು ಕೂಡ ಅಪ್ಲೈ ಮಾಡ್ಬೋದು. ಅಪ್ಲೈ ಮಾಡೋದ್ರಲ್ಲಿ 3 ಟೈಪ್ಸ್ ಇರುತ್ತೆ. ಕಾಟನ್ ಪಾಲಿಷ್ ಅಂದರೆ ಬಟ್ಟೆಯಿಂದ ಸ್ವಲ್ಪ ಮಡಿಚ್ಕೊಂಡು ಅದನ್ನ ನೀಟಾಗಿ ಅಪ್ಲೈ ಮಾಡೋದಕ್ಕೆ ಕಾಟನ್ ಪಾಲಿಷ್ ಅಂತ ಕರಿತೀವಿ ನಾವು. ಹಾಗೆ ಬ್ರಷಿಂದನೂ ಕೂಡ ಪಾಲಿಷ್ನ ಮಾಡ್ಬೋದು. ಅದು ಅಷ್ಟೊಂದು ಸೂಕ್ತ ಅಲ್ಲ ಅಂತ ನನ್ನ ಅನಿಸಿಕೆ. ಬ್ರಷಿಂದನೂ ಕೂಡ ಈಸಿ ಬರುತ್ತೆ, ಶೈನು ಬರುತ್ತೆ. ಸ್ವಲ್ಪ ಫಿನಿಶಿಂಗ್ ಅಂತ ನೋಡಿದಾಗ ಸ್ವಲ್ಪ ಅಷ್ಟೊಂದು ಫಿನಿಶಿಂಗ್ ಚೆನ್ನಾಗಿ ಬರಲ್ಲ. ನೀವು ಹೊಸದಾಗಿ ಏನಾದರೂ ಪಾಲಿಷ್ ಮಾಡ್ತಾಯಿದ್ರೆ ಬ್ರಷಿಂದ ಮಾಡೋದು ತುಂಬಾ ಒಳ್ಳೆಯದು, ಯಾಕೆಂದರೆ ನಿಮಗೆ ಈಸಿಯಾಗಿ ಬ್ರಷ್ ಆಡ್ಸೋಕ್ಕೆ ಬಂದ್ಬಿಡುತ್ತೆ. ಅದಕ್ಕೋಸ್ಕರ ನೀವು ಈಸಿಯಾಗಿ ನೀವು ಪಾಲಿಷ್ನ ಮಾಡಿಬಿಡ್ಬೋದು. ಅದಕ್ಕೋಸ್ಕರ ಹೊಸದಾಗಿ ಏನಾದರೂ ಮಾಡ್ತಾಯಿದ್ರೆ ನೀವು ಬ್ರಷಿಂದನೇ ಅಪ್ಲೈ ಮಾಡಿ ಅಂತ ನಾನು ಹೇಳ್ತೀನಿ. ಈ ಬ್ರಷಿಂದ ಅಪ್ಲೈ ಮಾಡೋದು ಸ್ವಲ್ಪ ಲೇಟ್ ಆಗುತ್ತೆ, ಮತ್ತು ಕಾಟನ್ನಿಂದ ಮಾಡೋದು ಸ್ವಲ್ಪ ಬೇಗ ಆಗುತ್ತೆ, ಮತ್ತು ಫಿನಿಶಿಂಗು ಕೂಡ ಚೆನ್ನಾಗಿ ಬರುತ್ತೆ. ಇನ್ನೊಂದು ಮಿಷಿನಿಂದ ಸ್ಪ್ರೇ ಮಾಡೋದು, ಅದು ಕೂಡ ಚೆನ್ನಾಗಿ ಬರುತ್ತೆ. ಒಂದು 2-3 ಕೋಟ್ ಅಪ್ಲೈ ಮಾಡಬೇಕು. ಅದು ಬ್ರಷಿಂದ ಮಾಡಿದ್ರೂ ಕೂಡ ಒಂದು 2-3 ಕೋಟ್ ಅಪ್ಲೈ ಮಾಡಬೇಕು. ಕಾಟನಿಂದ ಮಾಡಿದ್ರು ಕೂಡ ಒಂದು 2-3 ಕೋಟ್ ಅಪ್ಲೈ ಮಾಡಬೇಕು. ಮಿಷಿನಿಂದ ಮಾಡಿದ್ರು ಕೂಡ ಒಂದು 2-3 ಕೋಟ್ನ ಅಪ್ಲೈ ಮಾಡಲೇಬೇಕು, ಅಂದರೆ ಶೈನ್ ಚೆನ್ನಾಗಿ ಬರುತ್ತೆ ಹೊಸ ಇದಕ್ಕೆ. ಮತ್ತು ಹಳೇದಕ್ಕಾದರೆ ನೀವು 2 ಕೋಟ್ ಅಪ್ಲೈ ಮಾಡಿದ್ರೆ ಸಾಕು. ಹಳೆ ಫರ್ನಿಚರ್ಸ್ಗೆ ಈಸಿಯಾಗಿ ನಿಮಗೆ ಕಲರ್ ಶೈನ್ ಬಂದ್ಬಿಡುತ್ತೆ. ಹಾಗೆ ನೀವು ನೋಡೋದಾದರೆ ಮಾರ್ಕೆಟಲ್ಲಿ ಸುಮಾರು ಒಂದು 20ಕ್ಕೂ ಹೆಚ್ಚು ವುಡ್ ಸ್ಟೇನರ್ಗಳು ಅವೈಲೇಬಲ್ ಇದೆ, ಅಂದರೆ 20 ಕಲರ್ಗಳು ಅವೈಲೇಬಲ್ ಇದೆ. ಆದರೆ ಫಾಸ್ಟ್ ಮೂವಿಂಗ್ ಅಂತ ನೋಡೋದಾದರೆ ಒಂದು 2-3 ಕಲರು ಫಾಸ್ಟ್ ಮೂವಿಂಗ್. ಅದರಲ್ಲೂ ಕೂಡ ಟೀಕ್ ವುಡ್ ಕಲರ್ದು ಸಿಕ್ಕಾಪಟ್ಟೆ ಮೂವಿಂಗ್ ಇದೆ, ಅದನ್ನ ನೀವು ಅಪ್ಲೈ ಮಾಡಿ. ಈಗ ನಾವು ಅಪ್ಲೈ ಮಾಡ್ತಾ ಇರೋದು ಟೀಕ್ ವುಡ್ ಕಲರ್ದು ವುಡ್ ಸ್ಟೇನರೇನೆ. ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಫಿನಿಶಿಂಗು. ಹಾಗೆ ನೋಡಿ,
ಒಂದು ಕೋಟ್ಗೆ ಈ ರೇಂಜಿಗೆ ಬಂದಿದೆ. ಹಾಗೆ ನಾವು 2-3 ಕೋಟ್ ನಾವು ಅಪ್ಲೈ ಮಾಡಿದ್ರೆ ಇನ್ನೂ ಚೆನ್ನಾಗಿ ಗ್ಲೋ ಆಗುತ್ತೆ, ಅಂದರೆ ಸ್ವಲ್ಪ ಶೈನ್ ಚೆನ್ನಾಗಿ ಕಾಣುತ್ತೆ. ಮಿನಿಮಮ್ 3 ಕೋಟ್ ನೀವು ಅಪ್ಲೈ ಮಾಡೋಕ್ಕಬೇಕು, ಯಾಕಂದರೆ ಶೈನ್ ಬರ್ಬೇಕಂದ್ರೆ ನಾವು 3 ಕೋಟ್ ಅಪ್ಲೈ ಮಾಡಬೇಕು. ಕೆಲವೊಮ್ಮೆ 5 ಕೋಟು ನಾವು ಅಪ್ಲೈ ಮಾಡೀವಿ ಕೆಲವು ಕಡೆಗೆಲ್ಲ. ನೀವು 3 ಕೋಟ್ ಅಪ್ಲೈ ಮಾಡಿದ್ರೆ ಸಾಕು. ಮತ್ತು ಮಾಡೋಂಗಿದ್ರೆ ಒಂದು ನೀವು 5 ಕೋಟ್ ಅಪ್ಲೈ ಮಾಡಿದ್ರು ಇನ್ನೂ ಚೆನ್ನಾಗಿ ಗ್ಲೋ ಬರ್ತೈತಿ. ನೋಡಿರಿ ಹೆಂಗೆ ಶೈನಿಂಗ್ ಬಂದೈತಿ. ಈಗ ಬ್ರಷಿಂದ ಅಪ್ಲೈ ಮಾಡಕತ್ತೀನಿ, ಯಾಕೆಂದ್ರೆ ಸಣ್ಣ ಮೂಲಿ ಅದಾವಲ್ರಿ, ಇಲ್ಲೇ ಕೈ ಹೋಗೋದು ಭಾಳ ಕಷ್ಟ ಆಗತ್ತೈತಿ. ಅದಕ್ಕೆ ನಾವು ಬ್ರಷ್ ತೊಗೊಂಡಿವಿ. ನೋಡಿರಿ ಹೆಂಗೆ ಬರ್ತೈತಿ ಅಂತ. ಬ್ರಷಿಂದ ಕೂಡ ನೀವು ಪಾಲಿಷ್ನ ಮಾಡ್ಬೋದು ಅಂತ ನಾನು ಆಗಿಲಕ್ಕನ ಹೇಳೀನಿ. ನೋಡ್ಬೋದು ನೀವು ಹೆಂಗೆ ಬಂದೈತಿ ಅಂತೇಳಿ, ಗ್ಲೋ ಹೆಂಗೆ ಕಾಣ್ತಾ ಐತೆ ಅಂತೇಳಿ. 1ನೇ ಕೋಟ್ಗೆ ಇಷ್ಟೊಂದು ಗ್ಲೋ ಬಂದಿದೆ. ಅಂದರೆ 1 ಕೋಟ್ ಅಪ್ಲೈ ಮಾಡಿದ ಮೇಲೆ ನೀವು 2ನೇ ಕೋಟ್ ಅಪ್ಲೈ ಮಾಡುವಾಗ ಇದು ಡ್ರೈ ಆಗಲೇಬೇಕು. ಏನೇನಂದರೆ ಒಂದು 4ರಿಂದ 5 ಅವರ್ ನೀವು ಡ್ರೈ ಆಗೋಕ್ಕೆ ಬಿಡಬೇಕು. ಒಂದಿನ ಬಿಟ್ಟರೂ ಪರವಾಗಿಲ್ಲ, ಇನ್ನೂ ಚೆನ್ನಾಗಿ ಡ್ರೈ ಆಗಿರುತ್ತೆ. ಅದಾದಮೇಲೆ ನೀವು ಅಪ್ಲೈ ಮಾಡಬೇಕು. ಹಸಿ ಇರುತ್ತಾಗಲಿ ನೀವು ಅಪ್ಲೈ ಮಾಡಿದ್ರೆ ಲೈನ್ಗಳು ಜಾಸ್ತಿ ಬರುತ್ತೆ. ಫುಡ್ ಪಾಲಿಶ್ ಬಗ್ಗೆ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕೇಳಿ. ಪ್ರತಿಯೊಂದು ಪ್ರಶ್ನೆಗೂ ಉತ್ತರ ಕೊಡೋಂಥ ಪ್ರಯತ್ನ ಮಾಡ್ತೀನಿ. ನಾನೇನು ದೊಡ್ಡ ಪಂಡ್ರು ಹುಡ್ ಪಾಲಿಷ್ನಾಗ ಅಂತೇಳಿ ಹೇಳೋಕ್ಕಂತಿಲ್ಲ. ನನಗಿರೋ ಎಕ್ಸ್ಪೀರಿಯನ್ಸ್ನ ನಾನು ಇಲ್ಲಿ ಶೇರ್ ಮಾಡಕತ್ತೀನಿ ಅಷ್ಟೇ. ನಾವಿಲ್ಲಿ ಮನೇಲಿರೋ ಫರ್ನಿಚರ್ಸ್ನ ಪಾಲಿಷ್ನ ಮಾಡ್ತಾಯಿದ್ದೀವಿ. ನೀವು ಕಮರ್ಷಿಯಲ್ ಆಗಿ ದೊಡ್ಡ ರೆಸಾರ್ಟ್ಗಳಾಗಿರಲಿ, ರೆಸ್ಟೋರೆಂಟ್ಗಳಾಗಿರಲಿ, ಹೋಮ್ ಸ್ಟೇ ಆಗಿರಲಿ, ಕಾಫಿ ಡೇ, ಕೆಫೆಯಲ್ಲಿ ಕೂಡ ಇದೇ ರೀತಿ ಪಾಲಿಷ್ನ ನೀವು ಮಾಡ್ಬೋದು. ಅಷ್ಟೇ ಅಲ್ಲದೆ ಇದು ಕ್ಯಾನ್ ಸೈಜು ಕೂಡ ದೊಡ್ಡ ಬರ್ತವೆ. ಅಂದರೆ ಪಾಲಿಶಿಂದು ನಾವು ಇಲ್ಲಿ 1 ಲೀಟ್ರ್ ಯೂಸ್ ಮಾಡಿದ್ದೀವಿ. 1 ಲೀಟ್ರದ್ದು 2 ಖಾಲಿ ಆಗಿವೆ. ಅಷ್ಟೇ ಅಲ್ಲದೆ ಈಗ ದೊಡ್ಡದು 5 ಲೀಟ್ರದ್ದು ಬರುತ್ತೆ, 10 ಲೀಟ್ರದ್ದು ಬರುತ್ತೆ. ನೀವು ಕಮರ್ಷಿಯಲ್ಲು ದೊಡ್ಡದಾಗಿ ಮಾಡ್ತಾಯಿದ್ರೆ, ಜಾಸ್ತಿ ಏನಾದರೂ ಬೇಕಿದ್ದರೆ ನಿಮಗೆ 10 ಲೀಟ್ರಲ್ಲೂ ಮತ್ತು 5 ಲೀಟ್ರಲ್ಲೂ ಕೂಡ ಅವೈಲೇಬಲ್ ಇದೆ ಪಾಲಿಶು. ನೀವು ಹುಡ್ ಸ್ಟೇನರು ಬೇಕಿದ್ರೆ ದೊಡ್ಡದು ಸಿಗುತ್ತೆ, ನೀವು ಅಂಗಡಿಲಿ ಕೇಳಿ ನೀವು ತೊಗೋಬೋದು. ಈ ವಿಡಿಯೋ ನಿಮ್ಗೆ ಹೆಂಗೆ ಅನ್ನಿಸ್ತು ಅನ್ನೋದ್ರ ಬಗ್ಗೆ ಕಮೆಂಟ್ನಲ್ಲಿ ತಿಳಿಸಿ. ನಿಮಗೆ ಈ ವಿಡಿಯೋ ಬಗ್ಗೆ ನಿಮ್ಗೆ ಏನು ಅನಿಸ್ತು ಅಂತ ಕಮೆಂಟ್ ಮಾಡಿ. ನೆಕ್ಸ್ಟ್ ನಿಮಗೆ ಯಾವುದ್ರ ಬಗ್ಗೆ ಮಾಹಿತಿ ಬೇಕು ಅಂತ ನೀವು ಕಮೆಂಟ್ ಮಾಡಿ, ಆ ಮಾಹಿತಿ ನಾನು ನಿಮಗೆ ಕೊಡ್ತೀನಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ. Your attention please.